ನಮಸ್ಕಾರ ಗಾಯ್ಸ್. ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ. ಸಿಂಪಲ್ ಆಗಿ ಆಲ್ಮೋಸ್ಟ್ ಈ ಬ್ಯಾಚುಲರ್ಸ್ ಎಲ್ಲ ಬೇಗ ಸಂಡೇ ಟೈಮಲ್ಲಿ ತಲೆ ಕೆಡಿಸ್ಕೊಳ್ತಾರೆ, ಬೇಗ ಮಾಡ್ಬೋದು ಬಿರಿಯಾನಿ. ನೋಡಿ ಹೇಳ್ಕೊಡ್ತೀನಿ. ಫ್ಯಾಮಿಲಿಯವ್ರ ಸಮೇತ ಎಲ್ಲಾನ ಹೋಗಂಗಿದ್ರೆ ಅಥವಾ ಬೇಗ ಆಗಬೇಕು ಅಂದರೆ ನೋಡಿ, ಸಿಂಪಲಾಗಿ ಬೇಗ ಆಗುತ್ತೆ. ಜಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಒಂದು ಕುಕ್ಕರ್ ಇಟ್ಟು, ಎಣ್ಣೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು, ಚೆನ್ನಾಗಿರಲ್ಲ. ಸ್ವಲ್ಪ ಲಿಮಿಟ್, ಓವರ್ ಬೇಡ. ಸ್ವಲ್ಪ ಎಣ್ಣೆ ಹಾಕಿ ತದನಂತರ ಸ್ವಲ್ಪ ಚಕ್ಕೆ ಹಾಕಿ ಮತ್ತು ಒಂದು ಮೊಗ್ಗು ಹಾಕಿ, ಒಂದು ಪಲಾವ್ ಎಲೆ ಹಾಕಿ ಒಂದು 2 ನಿಮಿಷ ಹಂಗೆ ಬಿಡಿ ಎಣ್ಣೆಯಲ್ಲಿ. ಸ್ವಲ್ಪ ಫ್ರೈ ಆಗಲಿ ಅದು. ಇದು ಏನಕ್ಕೆ ಹಾಕೋದಂದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ಮೆಲ್ ಅಂತ ಅಷ್ಟೇ. ಬಟ್ ಇದೇನು ಹಾಕೋ ಅವಶ್ಯಕ ಇದ್ರೆ ಬಟ್ ನಾವು ಹಾಕ್ತೀವಿ. ಕೆಲವರು ಮಿಕ್ಸಿಗೆ ಹಾಕ್ತೀವಿ. ಈರುಳ್ಳಿ ಹಾಕ್ತೀವಿ. ಈರುಳ್ಳಿನ ಹಾಕಿ ದಯವಿಟ್ಟು ಒಂದು 5 ನಿಮಿಷ ಹಂಗೆ ಬಿಡಿ. ಕೆಲವರು ಏನು ಮಾಡ್ತಾರೆ, ಈರುಳ್ಳಿ ಹಾಕಿ ಬೇರೆದೆಲ್ಲ ಟೊಮೊಟೊ ಎಲ್ಲ 5 ನಿಮಿಷ ಹಂಗೆ ಫ್ರೈ ಮಾಡಿ, ಈರುಳ್ಳಿ ಪೂರ್ತಿ ಫ್ರೈ ಆಗಿ. ಆಮೇಲೆ ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ, ಹಾಕ್ಬೇಡಿ ದಯವಿಟ್ಟು. ಮೆಣಸಿನ್ಕಾಯಿ ಒಂದು 2-3 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಒಂದು 3 ಮಿಕ್ಸ್ ಮಾಡಿ ಸ್ವಲ್ಪ ಜಜ್ಜಿ ಅಂದರೆ ಓವರಾಗಿ ಈ ಮಿಕ್ಸಿಲಿ ಹಾಕ್ತಾರಲ್ಲ ಆ ಥರ ಹಾಕೊಂಡ್ಬಿಡಿ. ಮೀಡಿಯಮ್ ಆಗಿ ಥರ ಚೆನ್ನಾಗಿರುತ್ತೆ. ಅದನ್ನು ಹಾಕಿದರೆ ಜಜ್ಜಿ ಟೇಸ್ಟ್ ಸಖತ್ತಾಗಿರುತ್ತೆ. ಇದನ್ನು ಹಾಕಿದರೆ ನೋಡಿ, ಈ ಥರ ಜಜ್ಕೊಳ್ಳಿ. ಜಾಸ್ತಿ ಜಜ್ಜೋಕೆ ಹೋಗ್ಬೇಡಿ, ಮೀಡಿಯಮ್ ಆಗಿರಲಿ. ಈ ಥರ ಜಜ್ಜಿ ಇದನ್ನು ಈ ಈರುಳ್ಳಿ ನೋಡಿ ಮತ್ತು ಎಲ್ಲ ಫ್ರೈ ಆಗಿದೆ. ಟೊಮೊಟೊ ಹಾಕೊಳ್ಳಿ. ಟೊಮೊಟೊನಷ್ಟು ಒಂದು 5 ನಿಮಿಷ ಫ್ರೈ ಆಗೋಂಗೆ ಬಿಡಿ. ಈಗ ನಾನು ಇಷ್ಟು ಐಟಮ್ ಓನ್ಲಿ ಅರ್ಧ kg ಚಿಕನಿಗೆ ಮಾತ್ರ ಬಿರಿಯಾನಿ ಮಾಡ್ತಾ ಇರೋದು. ನೀವು ಎಷ್ಟು ತೊಗೊಂಬರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಅರ್ಧ kg ಚಿಕನ್ ತಂದಿದ್ದೀನಿ, ಹಾಕ್ತಾಯಿದ್ದೀನಿ ಚಿಕನ್ನ. ಒಂದು 5 ನಿಮಿಷ ಚಿಕನ್ನ ಎಣ್ಣೆಯಲ್ಲೇ ಬಿಟ್ಟು ಅದರಲ್ಲೇ ಫ್ರೈ ಮಾಡಿ. ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು 2 ನಿಮಿಷ ಹಾಗೆ ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಡ್ತಾರೆ, ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಬಿಟ್ಟು. ಆ ಥರ ಮಾಡಬೇಡಿ. ಒಂದು 5 ನಿಮಿಷ ಬಿಡಿ, ಸ್ಮೆಲ್ಲೆಲ್ಲ ಹೋಗಲಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಆ ಜಜ್ಜಿರೋಂಥದ್ದು ಇದೆಯಲ್ಲ ಅದನ್ನು ಹಾಕಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಮಿಕ್ಸ್ ಮಾಡಿರೋದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ಒಂದು 5 ನಿಮಿಷ ಹಂಗೆ ಬಿಡಿ. ಮತ್ತು ಧನಿಯಾ ಪುಡಿ ಹಾಕಿ, ಆಮೇಲೆ ಚಿಕನ್ ಮಸಾಲ ಹಾಕಿ ಸ್ವಲ್ಪ. ಕೆಲವರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಗರಂ ಮಸಾಲ ಹಾಕ್ತಾರೆ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಗರಂ ಮಸಾಲ ಚೆನ್ನಾಗಿರಲ್ಲ, ಲಿಮಿಟಾಗಿರ್ಬೇಕು ಯಾವುದೇ ಆಗಲಿ. 2 ಮಿಕ್ಸ್ ಮಾಡಿದರೆ ಒಂದು 5 ನಿಮಿಷ ಬಿಟ್ಟರೆ ಸ್ಮೆಲ್ ಆದರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲೇ ಕಂಡುಹಿಡಿಬೋದು ಟೇಸ್ಟ್ ಹೆಂಗೆ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಹಿಂಗೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ನೆನೆಕಿರೋ ಅಕ್ಕಿಗಳು ಇರ್ತಾವಲ್ಲ, ಅವನ್ನ ಸ್ವಲ್ಪ ತಗೊಂಡು ನೆನೆಕಿರೋ ಅಕ್ಕಿಗಳನ್ನ ಅರ್ಧ kg ಚಿಕನಿಗೆ ನಾನು ಅಷ್ಟೇ ರೈಸ್ ತೊಗೊಂಡಿರೋದು. ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಚೆನ್ನಾಗಿರುತ್ತೆ ಟೇಸ್ಟು. ಅಕ್ಕಿ ಹಾಕೊಳ್ಳಿ. ಇವಾಗ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಂಗೆ ಬಿಡಿ, ಮಿಕ್ಸ್ ಮಾಡಿ. ಈಗ ಅಕ್ಕಿಗೆ ತಕ್ಕಷ್ಟು ನೀರು ಹಾಕೊಳ್ಳಿ. ನೀರು ಹಾಕಿ 2 ವಿಸಿಲ್ ಆದಮೇಲೆ ಒಂದು 10 ನಿಮಿಷ ಬಿಟ್ಟು ಕುಕ್ಕರನ್ನು ಓಪನ್ ಮಾಡಿ. ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಒಂದ್ಸರಿ ಟ್ರೈ ಮಾಡಿ. ಉಪ್ಪು ಹುಳಿ ಖಾರ ಕರೆಕ್ಟಾಗಿರಲಿ. ಕೆಲವರು ನಮ್ಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇರ್ಬೇಕಂದ್ರೆ ನಾವು ಖಾರ ಜಾಸ್ತಿ ಹಾಕ್ಕೊತ ಇದ್ದೀವಿ. ಸ್ವಲ್ಪ ಅರಿಶಿನ ಹಾಕೊಳ್ಳಿ, ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಸ್ವಲ್ಪ ಅರಿಶಿನ ಹಾಕೊಂಡ್ರೆ ಒಂದು 10 ನಿಮಿಷ ಬಿಡಿ, ಕುಕ್ಕರ್ ಮುಚ್ಚಿ. ನೋಡಿ, ಈಗ ಓಪನ್ ಮಾಡ್ತೀನಿ. ನೋಡಿ ಬಿರಿಯಾನಿ ಯಾವ ಥರ ಆಗಿದೆ ಅಂತ. ಒಂದ್ಸರಿ ನೀವು ಟ್ರೈ ಮಾಡಿ. ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಯಾರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ದಯವಿಟ್ಟು.